ಬಹಳ ಸರಳ. ಪ್ರತಿಯೊಬ್ಬರಿಗೂ ಎದೆಯ ಎಡಭಾಗದಲ್ಲಿ ಹೃದಯ ಇರುತ್ತೆ, ನಮ್ಮ ಮುಷ್ಟಿ ಎಷ್ಟಿರುತ್ತೆ. ಅಪರೂಪಕ್ಕೊಮ್ಮೆ ಬಲಗಾಡದಲ್ಲಿರುತ್ತೆ, ಅದನ್ನ ನಾವು ಡೆಕ್ಸ್ಟ್ರೋಕಾರ್ಡಿಯಾ ಅಂತೀವಿ. ಈ ಹೃದಯಕ್ಕೆ ರೆಸ್ಟ್ ಇಲ್ಲ. ರೆಸ್ಟ್ ಅಂದ್ರೆ ಡಬ್ ಲಬ್ ಡಬ್ ಅಂತ 1 ನಿಮಿಷಕ್ಕೆ 72 ಸಾರಿ, ಒಂದು ದಿನದಲ್ಲಿ 1,00,000 ಸಮಯ ಒಡೆದುಕೊಳ್ಳುವಂತ ನಿಮ್ಮ ಹೃದಯ, ನನ್ನ ಹೃದಯ ಆರೋಗ್ಯವಾಗಿದ್ದಾಗ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಸಡನ್ ಆಗಿ ನೀವೇನ್ ನೋಡಿದಿರಲ್ಲ, ಸತ್ತೋದಾಗೆ ಮಾಧ್ಯಮದಲ್ಲಿ ಬರುವುದು ಒಂದು ಪದ ಹಾರ್ಟ್ ಅಟ್ಯಾಕ್. ಹಂಗಂದ್ರೆ ಏನಂದ್ರೆ, ಒಬ್ಬ ವೈದ್ಯನಾಗಿ ನಿಮಗೆ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ, ಹಾರ್ಟ್ ಅಟ್ಯಾಕ್ ನ ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ನಿಮ್ಗೆ ಈಸಿಲಿ ಅರ್ಥ ಆಗ್ಬೇಕು ಅಂದ್ರೆ ನೋಡಿ, ಮನುಷ್ಯನ ದೇಹದಲ್ಲಿ ಅನೇಕ ಅಂಗಾಂಗಗಳಿದ್ದಾವೆ ಹೃದಯವನ್ನು ಸೇರಿ. ನಿಮ್ಗೆ ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಒಂದೊಂದು ರಬ್ಬರ್ ಬ್ಯಾಂಡ್, ನನ್ನ ಬೆರಳು ನೋಡಿ ಪಿಂಕ್ ಇದೆ, ಓಡಾಡ್ತಾ ಇದೆ, ಮೂವ್ ಆಗುತ್ತೆ, ಇದು ಜೀವಂತ ಇದೆ. ನಾನೇನಾದ್ರೂ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಆಗಿ 4 ಅವರ್ಸ್ ಬಿಟ್ರೆ ಇದು ಕಪ್ಪಗಾಗುತ್ತೆ. ಅದನ್ನ ನನ್ನ ಭಾಷೆಯಲ್ಲಿ ಗ್ಯಾಂಗ್ರೀನ್ ಅಂತೀವಿ, ಅಂದ್ರೆ ಸತ್ತೋಯ್ತು. ಯಾಕೆ ಸತ್ತೋಗುತ್ತೆ ಅಂದ್ರೆ, ಇಲ್ಲಿ 2 ವೆಸಲ್ ಇದೆ, ಡಿಜಿಟಲ್ ವೆಸಲ್ ಅಂತೀವಿ, ಇಲ್ಲೊಂದಿದೆ. ಇದರ ಮುಖಾಂತರ ಇದು ಜೀವಂತ ಇರಬೇಕಾದ್ರೆ ಒಂದು ಆಕ್ಸಿಜನ್, ಒಂದು ಗ್ಲೂಕೋಸ್. ಪ್ರತಿ ಆರ್ಗನ್ಗೂ ಇದು ಇಂಪಾರ್ಟೆಂಟ್. ನಾನು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ ರಕ್ತ ನಿಂತು ಹೋಗುತ್ತೆ, ಈ ಮಾಂಸಖಂಡ ಸತ್ತು ಹೋಗುತ್ತೆ. ನಾನು ಅವಲೇ ಹೇಳಿದೆ 4 ಅವರ್ನ ಸತ್ತು ಹೋಗುತ್ತೆ. ಇದು ಸ್ಕೆಲೆಟಲ್ ಮಸಲ್ ಅಂತೀವಿ. ನಿಮ್ಮ ದೇಹದಲ್ಲಿ 655 ಸ್ಕೆಲೆಟಲ್ ಮಸಲ್, ಬೈಸೆಪ್ಸು, ಟ್ರೈಸೆಪ್ಸು, ಅನೇಕ ಮಸಲ್ಗಳು ಇರ್ತವೆ. ಅದಕ್ಕೆ ನ್ಯೂಟ್ರಿಷನ್ ಇಲ್ಲ ಅಂದ್ರೆ 3 to 4 ಅವರ್ಸ್ ನಲ್ಲಿ ಗ್ಯಾಂಗ್ರೀನ್ ಆಗುತ್ತೆ, ಅಂದ್ರೆ ಸತ್ತು ಹೋಗುತ್ತೆ. ಆದ್ರೆ ನಿಮ್ಮ ಹೃದಯ ಒಂದು ಸ್ಪೆಷಲ್ ಮಸಲ್, ಅದನ್ನ ಮಯೋಕಾರ್ಡಿಯಂ ಅಂತೀವಿ ನಾವು. ನಮ್ಮ ಹೃದಯವು ಕೂಡ ಆಹಾರ ತಗೊಂಡೋಗ್ಬೇಕಾದ್ರೆ 2 ಮೇನ್ ವೆಸಲ್, 2 ಬ್ರಾಂಚ್ ಇರ್ತವೆ. ಅದನ್ನ ನಾವು ಕರೋನರಿ ವೆಸಲ್ ಅಂತೀವಿ ನಾವು. ಬೈ ಚಾನ್ಸ್ ಈ ಕರೋನರಿ ವೆಸಲ್ ಬ್ಲಾಕ್ ಆಯ್ತು. ಯಾಕೆ ಬ್ಲಾಕ್ ಆಗುತ್ತೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ ನಿಮ್ಮ ಡೆಮಾನ್ಸ್ಟ್ರೇಷನ್ ನನ್ನ ರಬ್ಬರ್ ಬ್ಯಾಂಡ್ ಹಾಕಿದೆ, ಬಟ್ ಅಲ್ಲಿ ರಬ್ಬರ್ ಬ್ಯಾಂಡ್ ಇಲ್ಲ, ರಕ್ತನಾಳನೆ ಕ್ಲೋಸ್ ಆಗತ್ತೆ. ಆಗ ಇಷ್ಟಗಲ್ಲ ಆ ರಕ್ತನಾಳ ಎಲ್ಲಿವರೆಗೂ ಸಪ್ಲೈ ಮಾಡುತ್ತಲ್ಲ ಆ ಜಾಗ, ಅದು ಸತ್ತು ಹೋಗುತ್ತೆ. ಅದನ್ನ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ, MI. ಒಬ್ಬ ಮನುಷ್ಯನಿಗೆ ಹಂಗಾದಾಗ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಯ್ತು ಅಂತೀವಿ. ಅದನ್ನ ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ. ನೋಡಿ, ಹೃದಯ ಬಗ್ಗೆ ಮಾತನಾಡಬೇಕಾದ್ರೆ 3 ಪದ ನಾವು ಯೂಸ್ ಮಾಡ್ತೀವಿ. ಒಂದು ಹಾರ್ಟ್ ಅಟ್ಯಾಕ್, ಅದು ಹೃದಯಾಘಾತ. ಹಾರ್ಟ್ ಅರೆಸ್ಟ್, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ, ಅದನ್ನ ಹೃದಯ ಸ್ತಂಭನ. ಇನ್ನೊಂದು ಕಾರ್ಡಿಯಾಕ್ ಫೇಲ್ಯೂರ್. ನೋಡಿ, ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಮಾತ್ರ ಮನುಷ್ಯ ಸತ್ತು ಹೋಗ್ತಾನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗಲ್ಲ. ಹಾರ್ಟ್ ಅಟ್ಯಾಕ್ ಆದವರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗೋವರೆಗೂ ಸಮಯ ಇರುತ್ತೆ, ನಿಮ್ಗೆ ಉಳಿಸ್ಕೊಳ್ಳುವಂತ ಅವಕಾಶ ಇರುತ್ತೆ. ಅದರಿಂದ ಸತ್ತೋರೆಲ್ಲರೂ ಕೂಡ ಹಾರ್ಟ್ ಅಟ್ಯಾಕ್ ನಿಂದ ಸತ್ರು ಅಂತ ಹೆದರ್ಕೋಬೇಡಿ. ಸೊ ಅದು ಮುಂದಿನ ಮಾತುಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ರಕ್ತನಾಳ ಸಪ್ಲೈ ಮಾಡೋ ಕರೋನರಿ ವೆಸಲ್ ಅಂತೀವಿ ನಾವು. ಅದು ಯಾಕೆ ಬ್ಲಾಕ್ ಆಗುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಹಾರ್ಟ್ ಅಟ್ಯಾಕಿಗೆ ಕಾರಣ. ಅದ್ರೊಳಗಾಗಿ ನಮ್ಗೆ ಎಲ್ರಿಗೂ ಕೂಡ ಇವತ್ತು ಆಗ್ತಿರೋ ಕನ್ಫ್ಯೂಷನ್ ಅಂದ್ರೆ, ನಾನು MBBS ಹೋದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಮಕ್ಕಳು ತಂದೆ ತಾಯಿನ ಕರ್ಕೊಂಡ್ಬರು, ಎದೆನೋವು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದ್ರೆ ಇವತ್ತು ಅನ್ಫಾರ್ಚುನೇಟ್ಲಿ ರಿವರ್ಸ್ ಆಗಿದೆ. ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ, ಯಂಗ್ ಮಕ್ಕಳನ್ನ, 30-35 ವರ್ಷದವ್ರನ್ನ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಬೇರೆ ಪ್ರೊಫೆಷನಲ್ ಇರ್ಬೋದು, ಅವ್ರನ್ನ ಹಾರ್ಟ್ ಅಟ್ಯಾಕ್ ಅಂತ ಕರ್ಕೊಂಡ್ ಬರ್ತಾರೆ. ಅಥವಾ ಜಿಮ್ ಮಾಡ್ತಿರೋ ಯಂಗ್ ಫೆಲೋ ಜಿಮ್ ನಲ್ಲೇ ಬಿದ್ದು ಸತ್ತು ಹೋಗ್ತಾನೆ. ಡಾನ್ಸ್ ಮಾಡ್ತಿರೋ ಯುವಕ, ಫಿಲಂ ಸ್ಟಾರು, ಸೀರಿಯಲ್ ಆಕ್ಟರು, ಅಲ್ಲೇ ಬಿದ್ದು ಸತ್ತು ಹೋಗ್ತಾನೆ. ಆಗ ನಿಮ್ಗೆ ಗಾಬರಿ ಆಗುತ್ತೆ, ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತ. ಅದಕ್ಕೆ ಅನೇಕ ಕಾರಣಗಳಿದಾವೆ. ಫಸ್ಟ್ ನಿಮ್ಗೆ ಈ ಬ್ಲಡ್ ವೆಸಲ್ ಯಾಕೆ ಬ್ಲಾಕ್ ಆಗುತ್ತೆ ಅದ್ ನಿಮ್ಗೆ ಹೇಳ್ತೀನಿ. ನೋಡಿ, ರಕ್ತ ನಮ್ಮ ದೇಹದಲ್ಲಿ ಸದಾ ಹರಿತಾನೆ ಇರುತ್ತೆ, ಹಾರ್ಟ್ ನಿಂದನೇ ಪಂಪ್ ಆಗೋದು. ಆದ್ರೆ ಹರಿಯುವ ಕಾಲುವೆ ಇರುತ್ತಲ್ಲ, ಬ್ಲಡ್ ವೆಸಲ್, ಆರ್ಟ್ರಿ ಅಂತೀವಿ ನಾವು ಹುಟ್ಟಿದಾಗೆ ಆರ್ಟ್ರಿ ಲೂಮನ್ನು ತುಂಬಾ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಇದರ ಲೂಮೆನ್ನು ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಒಳಗಡೆ ತುಕ್ಕಿಡಿಯುತ್ತೆ. ಅದನ್ನೇ ನಾವು ಕೊಲೆಸ್ಟ್ರಾಲ್ ಡಿಪಾಸಿಟ್ ಅನ್ನೋದು. ಈ ಕೊಲೆಸ್ಟ್ರಾಲ್ ಅಂದ್ರೆ ಏನ್ರಿ ಡಾಕ್ಟ್ರೆ? ಅದು ಒಂದು ರೀತಿಯ ಲಿಪಿಡ್, ಕೊಬ್ಬು ಅಂತೀವಿ. ಮೊದಲ ಕಾಲದಾಗೆಲ್ಲ ವಯಸ್ಸಾದವರಿಗೆ ಲಿಪಿಡ್ಸ್ ಬರುತ್ತೆ ಅನ್ನೋರು, ಇವಾಗಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳು ಚಬ್ಬಿ ಆಗಿರುವುದು ಬೇಡ.
ಅವು ಆಟ ಆಡ್ಬೇಕು, ತೆಳ್ಳಗಿರ್ಬೇಕು. ಆಹಾರದ ವಿಧಾನ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕಾದ್ರೆ ಏನ್ ತಿನ್ಬೇಕು ಅಂತ. ಈ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ. ಎಲ್ಲಿವರೆಗೂ ಡಿಪಾಸಿಟ್ ಆಗುತ್ತೆ? 70% ವರೆಗೂ ಅವನಿಗೆ ಗೊತ್ತೇ ಆಗೋದಿಲ್ಲ. 70% ಇದ್ದಾಗ ಸಡನ್ ಆಗಿ, ನೀವು ಕೊರೋನಾ ಟೈಮ್ ನ ನೋಡಿದಿರಿ, ಕ್ಲಾಟ್ ಮೂವ್ ಆಗುತ್ತೆ ಅಂತ. ಯಾವುದೋ ಒಂದು ರಕ್ತನಾಳದಲ್ಲಿ ಒಂದು ಕ್ಲಾಟ್ ಅದು ಹರ್ಕೊಂಡು ಬಂದು ಈ ಕರೋನರಿ ವೆಸಲ್ ಹೋಗಿ ಟಕ್ ಅಂತ ಬಂದ್ ಮಾಡುತ್ತೆ. ಆಗ ಇದು ಬಂದ್ ಆಗತ್ತೆ. ಆಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾವಾಗ ರಕ್ತ ಪರಿಚಲನೆ ನಿಂತು ಹೋಗುತ್ತಲ್ಲ, ಅಷ್ಟು ಭಾಗ ಹಾರ್ಟ್ ಸತ್ತು ಹೋಗುತ್ತೆ. ಹಾರ್ಟ್ ಈಸ್ ಎ ವೆರಿ ಸೆನ್ಸಿಟಿವ್ ಮಸಲ್. ಇಲ್ಲಿ 4 ಅವರ್ ತಗೋತ, ನಾನು ಅವಲ್ಲಿ ಹೇಳ್ದಂಗೆ ಇಲ್ಲಿ 5 ನಿಮಿಷಕ್ಕೆ ಸತ್ತು ಹೋಗುತ್ತೆ. ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು. ಹಾರ್ಟ್ ಅಟ್ಯಾಕ್ ಆದ್ರೆ ಸಾಯ್ತಾರ?